ಧರ್ಮಸ್ಥಳವನ್ನ ಬದಿಗೊತ್ತಿದ್ರೆ ಇತ್ತ ಕಬ್ಬಿನ ಬೆಲೆಯ ದಂಗಲ್ ಜೋರಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಸಿಹಿ ಕಹಿ ಸುದ್ದಿ. ಸರ್ಕಾರದ ವಿರುದ್ಧ ಸಿಡಿದೇಳ್ತಿದ್ದಾರೆ ರೈತರು. ಉತ್ತರ ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಅನ್ನದಾತರ ಹೋರಾಟ ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆಯಲ್ಲಿ ಕಬ್ಬಿನ ಕಿಚ್ಚು ಹೆಚ್ಚಾಗ್ತಾ ಇದೆ. ಅನ್ನದಾತರ ಹೋರಾಟಕ್ಕೆ ಬೆಲೆ ನೀಡದ ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕ್ತಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ವಿಜೇಂದ್ರ ಅವರು ಇವತ್ತು ಸಾಥನ್ನ ಕೊಟ್ಟಿರುವಂತದ್ದು. ಕಬ್ಬಿನ ಬೆಲೆ ದಂಗಲ್. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ರೈತರು. ಉತ್ತರ ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಅನ್ನದಾತರ ಹೋರಾಟಕ್ಕೆ ಉಗೆ ಉಗೆ ಅಂತಿದ್ದಾರೆ ಬಿಜೆಪಿಯ ನಾಯಕರು. ಬೆಳಗಾವಿ, ವಿಜಯಪುರ, ಬಾಗಲಕೋಟೆಯಲ್ಲಿ ಕಬ್ಬಿನ ಕಿಚ್ಚು ಹೆಚ್ಚಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಕೌತುಕವನ್ನ ಮೂಡಿಸ್ತಾ ಇದೆ. ಅನ್ನದಾತರ ಹೋರಾಟಕ್ಕೆ ಬೆಲೆಯನ್ನ ನೀಡ್ತಾನೆ ಇಲ್ಲ ಸರ್ಕಾರ. ರಾಜ್ಯ ಸರ್ಕಾರಕ್ಕೂ ಈ ಕಬ್ಬಿನ ಬೆಲೆ ಹೋರಾಟಕ್ಕೂ ಸಂಬಂಧ ಇಲ್ಲ ಅಂತ ಸಿದ್ದರಾಮಯ್ಯನವರು ಈಗಾಗಲೇ ಕೋಲಾರದಲ್ಲಿ ಹೇಳಿಕೆಯನ್ನ ಕೊಟ್ಟೇ ಬಿಟ್ರು. ಈಗ ರಾಜ್ಯದ ರೈತರು ಮುಖ್ಯವಾಗಿ ಏನೋ ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ಇದೆಯಲ್ಲ, ಇದು ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಏನ್ ಕೇಳ್ತಾ ಇದ್ದಾರೆ, 7 ದಿನಕ್ಕೆ ಇವತ್ತು ಕಾಲಿಟ್ಟಿದೆ. ಅವ್ರೇನ್ ಕೇಳ್ತಿದ್ದಾರೆ, ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ, ನಮ್ಗೆ ಟನ್ಗೆ 3,500 ರೂಪಾಯಿ ಅಷ್ಟು ಕೊಟ್ಬಿಡಿ, ನಾವಿನ್ನೇನು ಕೇಳೋದಿಲ್ಲ ಅಂತ ಕೇಳ್ತಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರದ ನಾಯಕರು, ಅದರಲ್ಲೂ ಮುಖ್ಯವಾಗಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿಕೆಯನ್ನ ಕೊಡ್ತಾರೆ. ಏನಂತಂದ್ರೆ, ನೋಡಿ ನಮಗೂ ಇದಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ನೀವೇನಾದ್ರೂ ಹೋರಾಟ ಮಾಡ್ತಿದ್ರ ಅಂದ್ರೆ ಮಾಡ್ಕೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಆದ್ರೆ ನಿಮಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡುವುದು ಕೇಂದ್ರ ಸರ್ಕಾರ ಮಾತ್ರ, ರಾಜ್ಯ ಸರ್ಕಾರದ ಅಂಡರ್ ಬರಲ್ಲ ಇದು ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೊಟ್ಬಿಟ್ರು. ಬಟ್ ಸಿಎಂ ಸಿದ್ದರಾಮಯ್ಯನವರ ಮಾತು ಹೆಂಗಿತ್ತು ಅಂತಂದ್ರೆ, ರಾಜ್ಯದಲ್ಲಿ ರೈತರು ಇಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇದಾರಪ್ಪ, ಹಗಲು ರಾತ್ರಿ ಅನ್ನದೆ, ಚಳಿ ಮಳೆ ಗಾಳಿ ಅನ್ನದೆ, ಊಟ ನಿದ್ದೆ ಇಲ್ಲದೆ ಹಂಬಲಿಸ್ತಾ ಇದ್ದಾರೆ. 3,500 ರೂಪಾಯಿಗೆ ಟನ್ಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡಿ ಅಂತ ಕೇಳ್ತಿದ್ದಾರೆ. ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಅವ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ, ಅವರ ಪರವಾಗಿ ನಿಲ್ತಾ ಇಲ್ಲ, ಅಟ್ಲೀಸ್ಟ್ ಸ್ಪಂದಿಸ್ತಾ ಇಲ್ಲ. ದೊಡ್ಡದಾಗಿ ಓದಲ್ಲಿ ಬಂದಲ್ಲಿ ಭಾಷಣದಲ್ಲಿ ಜೈ ಜವಾನ್ ಜೈ ಕಿಸಾನ್, ರೈತ ದೇಶದ ಬೆನ್ನೆಲುಬು ಅಂತ ಭಾಷಣ ಬಿಗಿಯೋದಕ್ಕೆ ಮಾತ್ರ ಹಾಗಾದ್ರೆ ನಿಮ್ಗೆ ರೈತರು ಬೇಕಾಗ್ತಾರ? ಅದೇ ಸಮಾವೇಶ ಸಮಾರಂಭ ಇದ್ದು ಬಿಟ್ರೆ ಅದಕ್ಕೆ ಖರ್ಚು ಮಾಡೋದ್ ನೋಡ್ಬೇಕು. ಅದೇ ಖರ್ಚನ್ನ ತಗೊಂಡ್ ಬಂದ್ ರೈತರಿಗೆ ಕೊಡ್ಬೋದಲ್ವಾ? ಸೊ ಈ ರೀತಿಯಾದಂತಹ ಘಟನೆಗಳು ಬಹಳ ನೋವನ್ನ ಉಂಟು ಮಾಡ್ತಾ ಇದೆ. ಇವತ್ತು BY ವಿಜಯೇಂದ್ರ ಅವರ ಹುಟ್ಟುಹಬ್ಬ ಇದ್ರೂ ಕೂಡ ನಿನ್ನೆಯಿಂದಲೂ ಕೂಡ ರೈತರ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ರೈತರಿಗೆ ಏನು ಅವರು ಕೇಳಿದಂತಹ ಬೇಡಿಕೆಗಳಿಗೆ ನ್ಯಾಯವನ್ನ ಒದಗಿಸಿ ಕೊಡ್ಲೇಬೇಕು ಅನ್ನುವಂತಹ ಪ್ರಯತ್ನವನ್ನು ಕೂಡ ವಿಜಯೇಂದ್ರ ಅವರು ಮಾಡ್ತಾ ಇರುವಂತದ್ದು. ನೋಡಿ, ನಾವು ವಿಜಯೇಂದ್ರ ಅವರ ಈ ಕಾರ್ಯಕ್ಕೆ ನಿಜಕ್ಕೂ ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸಲೇಬೇಕು. ಯಾಕಂತಂದ್ರೆ ಇವತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ BS ಯಡಿಯೂರಪ್ಪನವರ ಸುಪುತ್ರ ವಿಜಯೇಂದ್ರ ಅವರ ಹುಟ್ಟುಹಬ್ಬ ಆಗಿದೆ. ಅವರ ಹುಟ್ಟುಹಬ್ಬ ಅಂತಂದ್ರೆ ಗ್ರ್ಯಾಂಡ್ ಆಗಿ ಪಬ್ಬು ಬಾರು ರೆಸ್ಟೋರೆಂಟ್ ಅಲ್ಲಿ ಇಲ್ಲಿ ಅಥವಾ ಎಲ್ಲಾದ್ರೂ ಅಭಿಮಾನಿಗಳು ನೋಡಿರ್ತೀವಿ. ಬಟ್ ಇಲ್ಲಿ ವಿಜಯೇಂದ್ರ ಅವರು ನೇರವಾಗಿ ಹೇಳ್ಬಿಟ್ಟಿದ್ದಾರೆ, ಇವತ್ತು ನನ್ನ ಹುಟ್ಟುಹಬ್ಬವನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಆಚರಣೆ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ರಾಜ್ಯದ ರೈತರು ಅನ್ಯಾಯ, ಅದನ್ನ ನಾವು ಖಂಡಿಸ್ತೇವೆ. ನಿಜಕ್ಕೂ ಅವ್ರ ಜೊತೆ ಇರ್ತೇವೆ, ಅವ್ರ ಪರವಾಗಿ ನಿಲ್ತೇವೆ. ಯಾಕಂತಂದ್ರೆ ಸರ್ಕಾರ ಒಂದ್ ಚೂರು ಕಾಳಜಿ ಅನ್ನೋದೇ ವಹಿಸ್ತಾ ಇಲ್ಲ. ರೈತರಿಗೆ ಅಷ್ಟೊಂದು ಹಿಂಸೆ ಆಗ್ತಾ ಇದೆ. ಸತತವಾಗಿ 6 ದಿನಗಳಿಂದ ಬಿಸಿಲಲ್ಲಿ ಬಂದು ಹೋರಾಟ ಮಾಡ್ತಿದ್ದಾರೆ. ಅದನ್ನ ಒಂಚೂರು ನೋಡ್ತಾ ಇಲ್ವಾ ಸರ್ಕಾರ? ಅದೇ ಸಮಾರಂಭ ಸಮಾವೇಶ ಅಂತಂದ್ರೆ ಸಿಕ್ಕಾಪಟ್ಟೆ ಹಣವನ್ನ ಖರ್ಚು ಮಾಡ್ತಾರೆ. ಹಣವನ್ನ ತೆಗೆದುಕೊಂಡು ಬಂದು ರೈತರಿಗೆ ಕೊಟ್ರೆ ಅದೇ ಎಷ್ಟೋ ಯೂಸ್ ಆಗುತ್ತೆ. ಅವ್ರೇನ್ ಜಾಸ್ತಿ ಕೇಳ್ತಾ ಇಲ್ಲ, ಜಸ್ಟ್ 3,500 ರೂಪಾಯಿ ಕೇಳ್ತಿದ್ದಾರೆ. 3,500 ರೂಪಾಯಿ ಕೊಡಕ್ ಆಗ್ತಾ ಇಲ್ಲ ಸರ್ಕಾರಕ್ಕೆ. ಏನ್ ಹೇಳ್ಬೇಕು ಅಂತ ಹೇಳಿ ಕೂಡ ಒಂದ್ ಕಡೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣು ಹತ್ಕೊಂಡ್ಬಿಟ್ಟಿದೆ. ಬರೀ ಪವರ್ ಶೇರಿಂಗ್ ವಿಚಾರ, ಬರೀ ಅದೇ ಯೋಚನೆ ಮಾಡ್ತಿದ್ದಾರೆ. ರೈತರನ್ನ ಒಂಚೂರು ಕೇರ್ ಮಾಡ್ತಾ ಇಲ್ಲ. ರೈತರು ನೋಡಿದ್ರೆ ಹಾದಿ ಬೀದಿಯಲ್ಲಿ ಪಾಪ ಅಲ್ಲೇ ಅಡಿಗೆ ಮಾಡ್ಕೊಂಡು ತಿನ್ನುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಒಂದು ಚೂರು ಏನಾದ್ರೂ ಇವ್ರಿಗೆ ಕರುಣೆ ಅನ್ನೋದಿದೆನಾ ಸರ್ಕಾರಕ್ಕೆ? ಅದಿದ್ದಿದ್ರೆ ಇಷ್ಟೊಂದೆಲ್ಲ ಯಾಕೆ ಇದು ಮಾಡ್ತಾ ಇದ್ರು? ಇನ್ನು ನೋಡಿ, ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ BY ವಿಜಯೇಂದ್ರ ಅವರು ಕೂಡ ಏನೋ ಹೋರಾಟದ ಜಾಗಕ್ಕೆ ಬಂದಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಿ ಅಂತ ಕಬ್ಬು ಬೆಳೆಗಾರರು ಪಟ್ಟಣ ಹಿಡಿದಿದ್ದಾರೆ. ಹೋರಾಟಕ್ಕೆ ಬಿಜೆಪಿ ಎಂಟ್ರಿ ಕೊಟ್ಟಿದೆ. ಸರ್ಕಾರಕ್ಕೆ ತರಾಟಿಯನ್ನ ತಗೊಳ್ತಾ ಇದೆ. ಕಬ್ಬಿನ ಬೆಳೆಗೆ ನಿಗದಿತ ಬೆಲೆ ನೀಡಲೇಬೇಕು ಅಂತ ಆಗ್ರಹಿಸಿ ರೈತರು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಹುಕ್ಕೇರಿ ಪಟ್ಟಣ ಬಂದ್ ಮಾಡಿ ಬೆಂಬಲ ನೀಡಿ ಅಂತ ವಕೀಲರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಹುಕ್ಕೇರಿ, ಸಂಕೇಶ್ವರ್, ಗೋಕಾಕ್, ಚಿಕ್ಕೋಡಿ ಬಂದ್ ಮಾಡಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು
ಮುಗಿಲು ಮುಟ್ತಾ ಇದೆ ಆಕ್ರೋಶ. ರೈತರು ದಿನ ಬೆಳಗಾದ್ರೆ ಬೀದಿಯಲ್ಲಿ ಕೂತ್ಕೊಂಡು ಹೋರಾಟವನ್ನ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಮನೆಯಲ್ಲಿರುವಂತಹ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದು ಇವತ್ತು ಬೀದಿಯಲ್ಲಿ ಕೂತು 3,500 ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾನೆ. ಬೆಂಕಿ ಹಚ್ಕೊಂಡು ಅರೆಬರೆ ಅಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸರ್ಕಾರ ಕಣ್ಮುಚ್ಕೊಂಡು ಕೂತಿದನ. ಯಾಕೆ ಸರ್ಕಾರ ಎಂಟ್ರಿ ಕೊಡ್ತಾ ಇಲ್ಲ ಇದ್ರ ಬಗ್ಗೆ? ಈಗ ಏನಂತಂದ್ರೆ ಹೇಳಿ ಕೇಳಿ ಕಾಂಗ್ರೆಸ್ನ ಸಚಿವರ ಕಾರ್ಖಾನೆಗಳಿದಾವೆ ಬೆಳಗಾವಿ ಭಾಗದಲ್ಲಿ. ಸೊ ಅವ್ರ ಜೊತೆ ಯಾವುದೇ ಕಾರಣಕ್ಕೂ ನಾವು ವಿರೋಧವನ್ನ ಕಟ್ಕೊಳ್ಬಾರ್ದು ಅನ್ನುವಂತ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ಕಡೆ ಟೈಅಪ್ ಆಗೋಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿನೇ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಧ್ಯಸ್ಥಿಕೆಯನ್ನ ವಹಿಸಿ ಅಂತಂದ್ರೆ ಇಲ್ಲ ನಾನ್ ಬರೋದಿಲ್ಲ, ಯಾಕೆ ವಿರೋಧ ಕಟ್ಕೊಂಡ್ಬಿಡ್ತೀನಿ, HK ಪಾಟೀಲ್ನ ಕಳಿಸ್ತೀನಿ, ಅವ್ರು ಬಂದು ಮಾತಾಡ್ತಾರೆ, ರೈತರನ್ನ ಮನವೊಲಿಸುವಂತಹ ಕೆಲಸವನ್ನ ಅವ್ರು ಮಾಡ್ತಾರೆ, ನಾನು ಕೂತು ಬರೋದಕ್ಕಾಗೋದಿಲ್ಲ ಅಂತ ಹೇಳಿಕೆನ ಕೊಟ್ಬಿಟ್ಟಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇನ್ನ ಕಬ್ಬು ಸಿಹಿ ಬೆಲೆ ಕಹಿ ಕೇಳಿದ್ರೇನೆ ಗೊತ್ತಾಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗ್ತಾ ಇದೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ ಜಿಲ್ಲೆಗಳಲ್ಲಿ ಇವತ್ತು ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ. ಹೋರಾಟ, ಉಪವಾಸ, ಪ್ರತಿಭಟನೆ, ಅಹೋರಾತ್ರಿ ಧರಣಿಯಲ್ಲಿ ವಿಜೇಂದ್ರ ಅವರು ಕೂಡ ಭಾಗಿ ಆಗಿರುವಂತದ್ದು. ರಾಜ್ಯ ಹೆದ್ದಾರಿಗಳನ್ನ ತಡೆದು ಕಬ್ಬು ಬೆಳೆಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆದ್ದಾರಿಗಳನ್ನ ತಡೆದ್ರೆ ಇಲ್ಲಿ ಬೇರೆ ವಾಹನ ಸವಾರರಿಗೆ ಕಷ್ಟ ಆಗುತ್ತೆ. ಸರ್ಕಾರಕ್ಕೆ ಇದರಿಂದ ಯಾವುದೇ ರೀತಿಯಾದಂತಹ ನಷ್ಟ ಆಗೋದಿಲ್ಲ. ಸಹಕಾರಿ ಆಗಿರ್ಬೋದು, ಸರ್ಕಾರಿ ಕಾರ್ಖಾನೆಗಳ ವಿರುದ್ಧವೂ ಕೂಡ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಕಾರ್ಖಾನೆ ಸಕ್ಕರೆ ಕಾರ್ಖಾನೆಗಳಿದೆಯಲ್ಲ, ಸೊ ಆ ಕಾರ್ಖಾನೆಗಳ ವಿರುದ್ಧ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಜಸ್ಟ್ ಬಿಕಾಸ್ ಅವರ ಜೊತೆ ಟೈ ಅಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಕಳೆದ 6 ದಿನಗಳಿಂದ ಬೆಳಗಾವಿಯಲ್ಲಿ ಹೆದ್ದಾರಿಗಳು ಬಂದ್ ಆಗಿದೆ. ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಿರೋದ್ರಿಂದ ಸಂಚಾರ ಅಸ್ತವ್ಯಸ್ತವಾಗಿದೆ. ಹಲವೆಡೆ ಕಲ್ಲು ತೂರಾಟಗಳಾಗ್ತಾ ಇದೆ, ಹಲವೆಡೆ ಆತ್ಮಹತ್ಯೆಗೂ ಕೂಡ ಯತ್ನ ಮಾಡಲಾಗ್ತಾ ಇದೆ. ಹೆದ್ದಾರಿಯಲ್ಲೇ ವಾಸ್ತವ್ಯವನ್ನ ಹೂಡ್ತಾ ಇದ್ದಾರೆ. ಅಡುಗೆ, ಊಟ, ತಿಂಡಿ ಎಲ್ಲವೂ ಕೂಡ ರಸ್ತೆಯಲ್ಲೇ ಆಗ್ತಾ ಇದೆ. ಆದ್ರೂ ಕೂಡ ಸರ್ಕಾರ ಇದ್ಯಾವುದನ್ನು ಕೂಡ ಗಮನಿಸ್ತಾ ಇಲ್ಲ. ಸತ್ರೆ ಸಾಯಲಿ, ಇದ್ರೆ ಇರ್ಲಿ, ಆ ರೀತಿಯಾದಂತಹ ಒಂದು ಧೋರಣೆಯನ್ನ ತೋರಿಸ್ತಾ ಇರುವಂತದ್ದು ಮಲತಾಯಿ ಧೋರಣೆ ಅಂತಾನೆ ಹೇಳ್ಬಹುದು. ಅಟ್ಲೀಸ್ಟ್ ನಿಮ್ ಕೈಲಿ ಕೊಡಕ್ ಆಗೋದಿಲ್ಲ, ಕಿಸಿಯಕ್ ಆಗೋದಿಲ್ಲ ಅಂತಂದ್ರೆ ಬಂದು ಅಟ್ಲೀಸ್ಟ್ ರೈತರನ್ನ ಅವರಿಗೆ ಒಂದು ಸಮಾಧಾನ ಹೇಳುವಂತ ಕೆಲಸ ಕೂಡ ಆಗ್ತಾ ಇಲ್ವಲ್ಲ. ನಿಮ್ಮನ್ನ ಅಧಿಕಾರಕ್ಕೆ ತಂದು ನಾವೆಲ್ಲರೂ ಕೂಡ ಮೂರ್ಖರಾದ್ವಿ, ದಡ್ಡರಾದ್ವಿ ಅಂತ ಕ್ಷಣಕ್ಕೂ ಕೂಡ ಅನಿಸ್ತಾ ಇದೆ. ಕೊಟ್ಟು ಇಸ್ಕೊತಾ ಇದ್ದೀರಾ. 5 ಗ್ಯಾರಂಟಿಗಳನ್ನ ಕೊಟ್ಬಿಟ್ರಿ, ಅದನ್ನೇನಾದ್ರೂ ಇವತ್ತಿನವರೆಗೂ ನೀಟಾಗಿ ರೂಢಿಸ್ಕೊಂಡು ಬರ್ತಾ ಇದ್ದೀರಾ. 1 ವರ್ಷ ಮಾತ್ರ ಕೊಟ್ಟು ಬಿಟ್ರಿ. ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಶಕ್ತಿ ಯೋಜನೆಯನ್ನ ಕೊಟ್ರಿ. ಆದ್ರೆ ಎಲ್ಲಾದ್ರ ಮೇಲೂ ಬೆಲೆ ಏರಿಕೆಯನ್ನ ಮಾಡಿದ್ರಿ. ಅದರಲ್ಲೂ ಮುಖ್ಯವಾಗಿ ಮದ್ಯದ ಮೇಲೆ ಬೆಲೆ ಏರಿಕೆಯನ್ನ ಮಾಡೋದ್ರ ಮುಖಾಂತರ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ, ಗಂಡು ಮಕ್ಕಳ ಹತ್ರ ಇಸ್ಕೊತಾರೆ. ಅದೇ ರೀತಿಯಾದಂತ ಕೆಲಸ ಆಗ್ತಾ ಇದೆ. ರಾಜ್ಯ ಸರ್ಕಾರ ಎಲ್ಲಾದ್ರಲ್ಲೂ ಕೂಡ ಸೇಫ್ ಆಗ್ತಾ ಇದೆ. ಆದ್ರೆ ರೈತರಿಗೆ ಇಷ್ಟೊಂದು ಅನ್ಯಾಯ ಆಗ್ತಿದ್ರು ಕೂಡ ಯಾಕೆ ಯಾರೊಬ್ರು ಕೂಡ ಧ್ವನಿಯನ್ನ ಎತ್ತಾ ಇಲ್ಲ? ಕೇವಲ BY ವಿಜೇಂದ್ರ ಅವರನ್ನ ಹೊರತುಪಡಿಸಿದ್ರೆ ಇನ್ಯಾರಿಗೂ ಕೂಡ ಈ ರೈತರು ಹಾಗಾದ್ರೆ ಇಂಪಾರ್ಟೆಂಟ್ ಅಲ್ವಾ ಅನ್ನುವಂತ ಪ್ರಶ್ನೆ ಕೂಡ 6 ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಈ ರೀತಿಯಾಗಿ ಸಕ್ಕರೆ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವ್ರು ಏನ್ ಮಾಡ್ತಿದ್ದಾರೆ ಒಂದು ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಹೇಳಿದ್ರು, ನಾನು ಶಿವಾನಂದ ಪಾಟೀಲ್ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ, ಅವ್ರ ಜಾಗಕ್ಕೆ ಬರ್ತಾರೆ. ಇನ್ನೂರು ಕೂಡ ಬಂದಿಲ್ಲ. ಅವ್ರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ತಾ ಇಲ್ಲ, ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅವ್ರು ಹೇಗಾದ್ರೂ ಸಾಯ್ಲಿ ಬಿಸಿಲಲ್ಲಿ, ಇವ್ರ ಐಷಾರಾಮಿ AC ಅಲ್ಲಿ ಮಾಡ್ಬೇಕಷ್ಟೇ. ಸೊ ನೋಡಿ, ಇನ್ನ ಎಲ್ಲೆಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಸೊ ಏನು ಗುರ್ಲಾಪುರ ತಾಲೂಕಿನಲ್ಲಿ 6 ದಿನಗಳಿಂದ ಧರಣಿ ಮಾಡ್ತಿದ್ದಾರೆ. ಒಬ್ರು ಬರ್ತಾ ಇಲ್ಲ. ಬಿಜೆಪಿ ನಾಯಕರು ಹೊರತುಪಡಿಸಿದ್ರೆ ರಾಜ್ಯ ಸರ್ಕಾರ ಮಾತ್ರ ಇದಕ್ಕೆ ಎಂಟ್ರಿ ಕೊಡ್ತಾ ಇಲ್ಲ. ನೆಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸೊ ಅಥಣಿಯಲ್ಲಿ 2 ದಿನದಿಂದ ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು. ತಾಲೂಕು ಕೂಡ ಬಂದ್ ಮಾಡಿದ್ದಾರೆ. ಚಿಕ್ಕೋಡಿಯಲ್ಲಿ ಕೆಲ ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ಚಿಕ್ಕೋಡಿ ಫುಲ್ ಬಂದ್ ಆಗಿತ್ತು. ಸೊ ಹಾಗೆ ಹುಕ್ಕೇರಿಯಲ್ಲಿ ಕೆಲ ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಿನ್ನೆ ಹುಕ್ಕೇರಿ ಬಂದ್ ಆಗಿತ್ತು, ಹಾಗೆ ಚಿಕ್ಕೋಡಿ ಕೂಡ ಬಂದ್ ಆಗಿದೆ. ಸೊ ಹುಕ್ಕೇರಿಯಲ್ಲಿ ರೈತರಿಂದ ಟ್ರ್ಯಾಕ್ಟರ್ ಸಮೇತ ಪ್ರತಿಭಟನೆ ಮಾಡ್ತಿದ್ದಾರೆ. ನಾವು ಇದೇ ರೀತಿಯಾಗಿ ಪ್ರತಿಭಟನೆ ಮಾಡ್ತೀವಿ, ನೀವು ಬರದೇ ಹೋಗ್ಬಿಟ್ರೆ ನಾವು ಹೋರಾಟವನ್ನ ಇದೇ ರೀತಿಯಾಗಿ ಮುಂದುವರಿಸ್ತೇವೆ ಅಂತ ಹೇಳಿ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಹುಕ್ಕೇರಿಯ ಯರಗಟ್ಟಿ ಸಂಗೇಶ್ವರ ಹೆದ್ದಾರಿ ಬಂದ್ ಮಾಡಿ ಧರಣಿ ಮಾಡ್ತಿದ್ದಾರೆ. ಗೋಕಾಕ್ನಲ್ಲಿ ರೈತರ ಹೋರಾಟ ನಿಜಕ್ಕೂ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ವಿಜಯಪುರದ ಚೌಕ್ನಿಂದ DC ಕಚೇರಿವರೆಗೂ ಕೂಡ ಬೃಹತ್ ಪ್ರತಿಭಟನೆ ಮಾಡ್ತಿದ್ದಾರೆ. ಸೊ ಭಾರತೀಯ ಕಿಸಾನ್ ಸಂಘದಿಂದ ಬೃಹತ್ ಪ್ರತಿಭಟನೆ ಆಗ್ತಾ ಇರುವಂತದ್ದು ನೋಡಿ. ಈಗಾಗಲೇ ರೈತರು ಯಾವ ಮಟ್ಟಿಗೆ ಪ್ರತಿಭಟನೆ ಮಾಡ್ತಿದ್ದಾರೆ. ಪಾಪ ಜಸ್ಟ್ ಕೇಳ್ತಾ ಇರೋದಷ್ಟೇ 3,500 ರೂಪಾಯಿ ಕೊಟ್ಟುಬಿಡಿ, ನಾವು ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸ್ತೀವಿ ಅಂತ ಕೂಡ ಕೇಳ್ತಿದ್ದಾರೆ. ಅದಕ್ಕೆ ಯಾಕೆ ರಾಜ್ಯ ಸರ್ಕಾರ ಒಪ್ಕೊಳ್ತಾ ಇಲ್ಲ? ಯಾಕೆ ರಾಜ್ಯ ಸರ್ಕಾರ ಕಾಳಜಿಯನ್ನು ವಹಿಸ್ತಾ ಇಲ್ಲ ರೈತರ ಪರವಾಗಿ? ಅಷ್ಟೊಂದು ಕೀಳ ರೈತರು ಅಂತಂದ್ರೆ ಅದೇ ರೀತಿ ಆಗ್ತಾ ಇದೆ. ಅವ್ರು ಕೇಳ್ತಾ ಇರೋದು ಇಷ್ಟೇ, ಅನ್ನದಾತರ ಬೇಡಿಕೆಗಳು, ಕೆಲವೊಂದಿಷ್ಟು ಬೇಡಿಕೆಗಳನ್ನ ಕೂಡ ಇಟ್ಕೊಂಡಿದ್ದಾರೆ ಅವರು. ಈ ರೀತಿಯಾಗಿ ಮಾಡ್ಬೇಕು, ಈ ರೀತಿಯಾಗಿ ಒದಗಿಸ್ಕೊಡಿ ಅಂತ ಹೇಳಿ. ಸೊ ಹಾಗೆ
ನೋಡಿ FRP ಇಳುವರಿ ಅಂದ್ರೆ ಇಳುವರಿ ಆಧಾರಿತ ಬೆಲೆಯನ್ನ ಆಧರಿಸಿ ಬೆಲೆಯನ್ನ ನಿಗದಿ ಮಾಡಬೇಕು ಅನ್ನೋದು ರೈತರ ಬೇಡಿಕೆ ಆಗಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಅಷ್ಟೇ ಅಲ್ಲದೆ ಕಟಾವು ಸಾಗಣೆ ವೆಚ್ಚವನ್ನ ಹೊರತುಪಡಿಸಿದ್ರೆ 3,500 ರೂಪಾಯಿ ಕೊಡಬೇಕು. ಕಬ್ಬು ಸಾಗಣೆ ಮೇಲೆ ನಿರ್ಬಂಧವನ್ನ ಹೇರಲೇಬಾರದು ಅಂತಾನೂ ಕೂಡ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಪಕ್ಕದ ರಾಜ್ಯಗಳ ಕಬ್ಬು ಖರೀದಿಗೆ ಮಿತಿಯನ್ನ ಹೇರಬೇಕು. ಸ್ಥಳೀಯ ಕಾರ್ಖಾನೆಗಳೇ ಕಬ್ಬು ಖರೀದಿ ಮಾಡಬೇಕು. ನಮ್ಮಲ್ಲಿ ಇರುವಂತಹ ಸ್ಥಳೀಯ ಕಾರ್ಖಾನೆಗಳಿಗೆ ಕಬ್ಬು ಖರೀದಿ ಮಾಡೋದಕ್ಕೆ ಏನ್ ರೋಗ? ಬೇರೆ ರಾಜ್ಯದವರ ಕಬ್ಬನ್ನ ಖರೀದಿ ಮಾಡ್ತಿರಲ್ಲ, ನಮ್ಮ ರಾಜ್ಯದವರನ್ನ ಯಾಕೆ ಪ್ರೋತ್ಸಾಹ ಮಾಡ್ತಿಲ್ಲ ಅಂತ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ನೋಡಿ, DC ಸಮ್ಮುಖದಲ್ಲಿ ಮಾಲೀಕರ ಸಭೆಯನ್ನ ಮಾಡಬೇಕಾಗಿದೆ. DC ಸಮ್ಮುಖದಲ್ಲೇ ಮೊದಲು ಮಾಲೀಕರ ಸಭೆಯನ್ನ ಮಾಡಿ ನಮ್ಗಾಗ್ತಾ ಇರುವಂತ ಧೋರಣೆಯ ಬಗ್ಗೆ ನಾವು ಹೇಳ್ತೀವಿ. ಅದಾದ ನಂತರ ಏನ್ ಡಿಸಿಷನ್ ತಗೊಳ್ತೀರಾ ತಗೊಳ್ಳಿ. ನಮ್ಗಾಗ್ತಾ ಇರುವಂತ ಅನ್ಯಾಯದ ಬಗ್ಗೆ ನಾವು ಹಿಂಚಿಂಚು ಮಾತಾಡ್ಲೇಬೇಕು. ಯಾಕೆ ನಮಗಾಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಯಾರು ಕೂಡ ಯಾಕೆ ವರದಿ ಮಾಡ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ರಾಜ್ಯಗಳಿಗೆ ಮಾರುವ ಅವಕಾಶವನ್ನು ಕೂಡ ಮಾಡಿಕೊಡಬಾರ್ದು. ನಮ್ಮಲ್ಲೇ ಕಾರ್ಖಾನೆಗಳಿದೆ, ಸಕ್ಕರೆ ಕಾರ್ಖಾನೆಗಳಿದೆ, ಅವ್ರು ಕೊಂಡ್ಕೋಬೇಕು. ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮುಂದೆ ಬರಬೇಕು, ನಾವು ಕೊಂಡ್ಕೊಂತೀವಿ ಅಂತ ಹೇಳಬೇಕು. ನಮ್ಮವರೇ ನಮಗೆ ಪ್ರೋತ್ಸಾಹ ಮಾಡಲಿಲ್ಲ ಅಂತಂದ್ರೆ ಹೆಂಗೆ? ಅಕ್ಕಪಕ್ಕದ ರಾಜ್ಯಗಳಿಗೆ ಕಬ್ಬನ್ನ ಮಾರುವಂತ ಅಗತ್ಯತೆನೇ ಇರಬಾರ್ದು. 9.5% ಇಳುವರಿ ಆಧಾರದ ಮೇಲೆ ಬೆಲೆಯನ್ನ ನಿಗದಿ ಮಾಡಲೇಬೇಕಾಗಿದೆ. ಇಳುವರಿ ಪ್ರಮಾಣ ಹೆಚ್ಚಾದಂತೆ ಬೆಂಬಲ ಬೆಲೆಯೂ ಕೂಡ ಹೆಚ್ಚಾಗಬೇಕು ಅಂತ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಸಕಾಲದಲ್ಲಿ ರೈತರ ಖಾತೆಗಳಿಗೆ ಹಣ ಸಂದಾಯ ಆಗಬೇಕು ಅಂತಾನೂ ಕೂಡ ಕೇಳ್ತಾ ಇರುವಂತದ್ದು. ಇದು ರೈತರ ಬೇಡಿಕೆಗಳಾಗಿದೆ. ರಾಜ್ಯ ಸರ್ಕಾರ ಇದ್ಯಾವುದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ. ಬಟ್ ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಇನ್ನ ಬೆಳಗಾವಿ ಜಿಲ್ಲೆಯಲ್ಲಿ ನೋಡಿ 26 ಸಕ್ಕರೆ ಕಾರ್ಖಾನೆಗಳು ಇರುವಂತದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಬರೋಬ್ಬರಿ 26 ಸಕ್ಕರೆ ಕಾರ್ಖಾನೆಗಳು ಇರುವಂತದ್ದು. ಯಾರ್ಯಾರ್ದಿದೆ? ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ 2 ಕಾರ್ಖಾನೆಗಳಿದಾವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ 1 ಕಾರ್ಖಾನೆ, ಚನ್ನರಾಜ್ ಹಟ್ಟಿಹೊಳಿ 1 ಕಾರ್ಖಾನೆ, ಕತ್ತಿ ಕುಟುಂಬ ಅವ್ರದ್ದು 1, ಸೌದಿ ಕುಟುಂಬದಿಂದ 1 ಕಾರ್ಖಾನೆ, ರಮೇಶ್ ಜಾರಕಿಹೊಳಿ ಅವರಿಂದ 1 ಕಾರ್ಖಾನೆ, ಬಾಲಚಂದ್ರ ಜಾರಕಿಹೊಳಿ ಅವ್ರದ್ದು ಕೂಡ 1 ಕಾರ್ಖಾನೆ ಇದೆ. ಜಿಲ್ಲೆ ಕುಟುಂಬದ 1 ಕಾರ್ಖಾನೆ, ವಿಠಲ್ ಹಲಗೇಜರ್ ಅವ್ರದ್ದು 1 ಕಾರ್ಖಾನೆ, ಪ್ರಭಾಕರ್ ಕೋರೆ ಅವ್ರದ್ದು 3 ಕಾರ್ಖಾನೆ ಅಂತ ನೋಡಿ. ಶ್ರೀಮಂತ ಪಾಟೀಲ್ 3 ಕಾರ್ಖಾನೆ, ಮಹಾದೇವಪ್ಪ ಯಾದವಾಡ್ 1 ಕಾರ್ಖಾನೆ. ಇಷ್ಟೂ ಕಾರ್ಖಾನೆಗಳಿದಾವೆ. ತಾರತಮ್ಯ ಮಾಡೋದು ಸರಿನಾ? ಎಷ್ಟು ಮಟ್ಟಿಗೆ ಸರಿ ಇದು? ಈಗಾಗಲೇ FRP ಆಧಾರದ ಮೇಲೆ ಕೇಂದ್ರದಿಂದ ಬೆಲೆ ನಿಗದಿ 10.25% ಇಳುವರಿ ಕಬ್ಬಿಗೆ 3,550 ರೂಪಾಯಿ ನಿಗದಿ ಮಾಡಿದ್ದಾರೆ. ರಾಜ್ಯದಲ್ಲಿರುವಂತಹ 81 ಸಕ್ಕರೆ ಕಾರ್ಖಾನೆಗಳಿಗೂ ಕೂಡ ಇದೆಲ್ಲವೂ ಅನ್ವಯ ಆಗುತ್ತೆ. 2,700ರಿಂದ 3,100 ರೂಪಾಯಿ ನಿಗದಿ ಮಾಡಿರುವಂತಹ ರಾಜ್ಯ ಕಾರ್ಖಾನೆಗಳು. ಕಟಾವು ಸಾಗಣೆ ವೆಚ್ಚ ಹಾಗೆ 800 ರೂಪಾಯಿಂದ 900 ರೂಪಾಯಿ ಕಡಿತ ಆಗಿದೆ. ಮಹಾರಾಷ್ಟ್ರ ಕಾರ್ಖಾನೆಗಳು 12% ಇಳುವರಿ ಕಬ್ಬಿಗೆ 3,400 ರೂಪಾಯಿ ಕೊಡ್ತಾ ಇದೆ. ಸಾಗಣೆ ಕಟಾವು ವೆಚ್ಚವು ಕಡಿಮೆ ಬೀಳ್ತಾ ಇದೆ. ಜೊತೆಗೆ ಕೇಂದ್ರದ FRP ಮಹಾಮಾದರಿ ನಿಗದಿಗೆ, ಮಹಾರಾಷ್ಟ್ರ ಮಾದರಿ ನಿಗದಿಗೆ ಒತ್ತಾಯ ಮಾಡ್ತಿದ್ದಾರೆ. ತಮಿಳುನಾಡು, ಮಹಾರಾಷ್ಟ್ರಗಳು ಬೆಲೆ ಕೊಡ್ತಾ ಇವೆ. ಆದರೆ ಕರ್ನಾಟಕದ ಕಾರ್ಖಾನೆಗಳೇ ಮೌನವಾಗಿ ಹೋಗ್ಬಿಟ್ಟಿದ್ದಾವೆ. ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಮಾಡ್ತಾ ಇಲ್ಲ, ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಹಾಗೆಯೇ ಮತ್ತೊಂದು ಕಡೆ ಕಬ್ಬಿಗೆ ದರ ನಿಗದಿ ಮಾಡುವಂತೆ ಆಗ್ರಹಿಸಿ ರೈತರು ಕೂಡ ಯಾವ ರೀತಿ ಅಹೋರಾತ್ರಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಈಗಾಗಲೇ 7 ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರಿಸ್ತಾರೆ. ಈ ಪ್ರತಿಭಟನೆ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ, ಮುಂದೆ ಯಾವೆಲ್ಲ ರೀತಿಯಾದಂತಹ ಬೆಳವಣಿಗೆಗಳಾಗುತ್ತೆ, ರೈತರು ಯಾವ ರೀತಿ ಹೋರಾಟವನ್ನ ಮಾಡ್ತಾರೆ. ಈಗಾಗಲೇ 6 ದಿನ ಆಯ್ತು ಹೋರಾಟವನ್ನ ಮಾಡ್ತಾ ಇದ್ದು. ಇದಕ್ಕೆ ಯಾವುದೇ ರೀತಿಯಾದಂತಹ ಬೆಂಬಲವನ್ನ ಕೊಡ್ತಾ ಇಲ್ಲ, ಇದಕ್ಕೆ ಕಾಳಜಿನೂ ವಹಿಸ್ತಾ ಇಲ್ಲ, ಇದ್ರ ಪರವಾಗಿ ನಿಲ್ತಾ ಇಲ್ಲ ರಾಜ್ಯ ಸರ್ಕಾರ. ನಿಜಕ್ಕೂ ಬೇಸರ, ನಿಜಕ್ಕೂ ಇದು. ಈಗಾಗಲೇ ಗಮನಿಸಿದ ಹಾಗೆ ಕಬ್ಬಿನ ದರ ನಿಗದಿ ಮಾಡಲೇಬೇಕು ಅಂತ ರೈತರು ದೊಡ್ಡ ಮಟ್ಟದಲ್ಲಿ ಅಹೋರಾತ್ರಿ ಧರಣಿಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅಷ್ಟೇ ಇಲ್ಲದೆ ಬೆಳಗಾವಿಯಲ್ಲಿ ಇನ್ನು 26 ಸಕ್ಕರೆ ಕಾರ್ಖಾನೆ ಇದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾರೊಬ್ಬರು ಕೂಡ ಧ್ವನಿಯನ್ನ ಎತ್ತುತ್ತಾ ಇಲ್ಲ. ಅವ್ರ ಜೊತೆ ವಿರೋಧವನ್ನು ಕಟ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ CM ಸಿದ್ದರಾಮಯ್ಯ ಅವರು ಮೌನ ಮುರಿತಿದ್ದಾರೆ. ಯಾಕೆ ಟಾರ್ಗೆಟ್ ಆಗಬಾರದಲ್ವಾ? ಹೌದು. ಹಾಗಾಗಿ 26 ಕಾರ್ಖಾನೆಯ ಸಚಿವರು ಕೂಡ ಏನು ಮಾತಾಡ್ತಾ ಇಲ್ಲ. ರೈತರು ಪಾಪ ಹಗಲು ರಾತ್ರಿ ಎನ್ನದೇ ಅಹೋರಾತ್ರಿ ಧರಣಿಯಲ್ಲಿ ಭಾಗಿ ಆಗ್ತಾ ಇದ್ದಾರೆ. BY ವಿಜೇಂದ್ರ ಅವರು ಕೂಡ ಇದಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ನೋಡೋಣ, ಇವತ್ತು ವಿಜೇಂದ್ರ ಅವರ ಹುಟ್ಟುಹಬ್ಬ ಬೇರೆ. ಹುಟ್ಟುಹಬ್ಬವನ್ನ ತ್ಯಜಿಸಿ ಇವತ್ತು ರೈತರ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರದ ನಾಯಕರು ಇವತ್ತು ಸ್ಪಂದನೆ ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ನೋಡೋಣ ಯಾವ ರೀತಿ ರೈತರಿಗೆ ಒಂದು ಸಾಂತ್ವನವನ್ನ ಹೇಳುವಂತಹ ಕೆಲಸ ಆಗುತ್ತೆ.